ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಒಳ್ಳೆ ಅದ್ಭುತವಾದಂಥ ಫಿಶ್ ಕಬಾಬ್, ನ್ಯಾಚುರಲ್ ಆಗಿ ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆಲ್ಲ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಫಿಶ್ನ 3-4 ಸರಿ ತೊಳ್ಕೊಂಡು ಚೆನ್ನಾಗಿ ಇಲ್ಲಿ ಅಚ್ಕಾರದ ಪುಡಿನ 1 ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಇದನ್ನು ಉಪ್ಪು, ಅರಿಶಿನ, ಖಾರದ ಪುಡಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿ, ನಾನಿಲ್ಲಿ 1 ಹಿಡಿ ಆಗೋಷ್ಟು ಪುದೀನನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಹಿಡಿ ಆಗೋಷ್ಟು ಕೊತ್ತಂಬರಿನ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 10 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಮೆಣಸುಕಾಳನ್ನ ತೊಗೊಂಡಿದ್ದೀನಿ. 1 ಇಂಚ್ ಆಗೋಷ್ಟು ಚಕ್ಕೆನ ತೊಗೊಂಡಿದ್ದೀನಿ. 1.5 ಸ್ಪೂನ್ ಧನಿಯಕಾಳನ್ನ ತೊಗೊಂಡಿದ್ದೀನಿ. ಹುರ್ಗಡ್ಲೆನ ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ ವೈಟ್ದು. ನಾನಿಲ್ಲಿ 2 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಮತ್ತು ಕಡಲೆ ಮತ್ತು ಧನಿಯಕಾಳು, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಉಪ್ಪು, ಖಾರ, ಅರಿಶಿನ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿವಾಗ ಪೇಸ್ಟ್ ಮಾಡಿರುವಂಥ ಮಸಾಲಾನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಪೇಸ್ಟು. ಇದಕ್ಕೆ ನಾನು ಕಾರ್ನ್ಫ್ಲವರ್ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ಇದು ತುಂಬಾ ಚೆನ್ನಾಗಿರುತ್ತೆ ಹಾಕೊಳ್ಳೋದ್ರಿಂದ. ಚೆನ್ನಾಗಿ ಮಸಾಲೆ ಎಲ್ಲ ಗ್ರೀನ್ ಮಸಾಲೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನಿವಾಗ 1 ಎಗ್ನ ತೊಗೊಂಡು ಹೊಡ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಎಗ್ನ ತೊಗೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಮೀನಿಗೆ ನೋಡಿ ಈ ಥರ ನೀಟಾಗಿ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಇಟ್ಟಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ಫಿಶ್ನ ಹಾಕ್ಕೊಂಡಿದ್ದೀನಿ. ಫಿಶ್ನ ಹಾಕ್ಕೊಂಡು ಇದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ನೀವು ನಿಧಾನವಾಗಿ ಗ್ಯಾಸ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಿಧಾನವಾಗಿ ಉಲ್ಟಾ ಮಾಡಿ ಚೆನ್ನಾಗಿ 2 ಸೈಡೂ ಬೇಯಿಸ್ಕೊಳ್ಳಿ. ಅದನ್ನು ನೀಟಾಗಿ ಉಲ್ಟಾ ಮಾಡಿ ಚೆನ್ನಾಗಿ ಬೇಯಿಸಿ. ಇದು ಯಾವುದೇ ಕಬಾಬ್ ಮಸಾಲಾನ ನಾವು ಹಾಕ್ಕೊಂಡಿಲ್ಲ, ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಕೊತ್ತಂಬರಿ, ಮೆಣಸು ಮತ್ತು ಚಕ್ಕೆ ಮತ್ತು ಶುಂಠಿ ಈ ಥರ ವಸ್ತುನ ಹಾಕಿ ನ್ಯಾಚುರಲ್ಲಾಗಿ ಫಿಶ್ ಕಬಾಬ್ನ ಮಾಡ್ತಾಯಿದ್ದೀವಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನಿಜವಾಗಿ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಿಶ್ ಕಬಾಬ್. ಇದಕ್ಕೆ ಯಾವುದೇ ಆದ ಕಬಾಬ್ ಪೌಡ್ರನ್ನ ನಾವು ಮಿಕ್ಸ್ ಮಾಡಿಲ್ಲ. ನೀವು ಒಂದು ಸರಿ ಈ ಥರ ಟ್ರೈ ಮಾಡ್ಕೊಳ್ಳಿ ಅಂತ, ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು 2ನೇ ಸರಿ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ಫಿಶ್ಶು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈ ಥರ ನೀಟಾಗಿ 2 ಸೈಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ವಾವ್, ಅದ್ಭುತವಾದಂಥ ಗ್ರೀನ್ ಫಿಶ್ ಕಬಾಬ್ ರೆಡಿಯಾಗಿದೆ. ಇದು ನ್ಯಾಚುರಲ್ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಥರ ಕಬಾಬ್ನ ಜಾಸ್ತಿ ನೀವು ಮನೇಲೇ ಟ್ರೈ ಮಾಡ್ಕೊತೀನಿ. ಜಾಸ್ತಿ ಹೊರಗಡೆ ಊಟ ತಿನ್ನೋಕೆ ಹೋಗ್ಬಿಡಿ. ಹೊರಗಡೆ ಫಿಶ್ಶು ಕಬಾಬ್ ಈ ಥರ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ. ಮನೇಲಿ ಆದಷ್ಟು ಮಾಡ್ಕೊಳ್ಳಿ. ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸರಿ ಹೇಳ್ತೀನಿ, ದಯವಿಟ್ಟು ಆದಷ್ಟು ಮನೇಲೇ ನ್ಯಾಚುರಲಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್.